ನಮ್ಮ ಜಿಲ್ಲೆಯ ನಮ್ಮ ಕೃಷ್ಣ ಬೈರೇಗೌಡ ಸಣ್ಣ ಒಂದು ಮಾತಂದ್ರು, ಇದು ಸುಮ್ನೆ ರಾಜಕೀಯ ಮಾಡ್ತಾರೆ ಅಂತ ಒಂದು ಮಾತಂದ್ರು. ಬಹುಶಃ ಜಿಲ್ಲೆ ಪರವಾಗಿ ನಿಮಗೆ ಸಭಾಧ್ಯಕ್ಷ ನಾನು ಕೇಳಿದ್ದೆ, ನಿಮಗೆ 3ನೇ ಹಂತದ ಶುದ್ಧೀಕರಣ ಮಾಡ್ಕೊಡಿ ಅಂತ ಕೇಳಿದ್ದು. ಹೇಳಿದಾರಲ್ಲ, ಅಲ್ಲ ಅದ್ರ ಬದಲು ನೀವು ಸುಮ್ನೆ ರಾಜಕಾರಣ ಮಾಡ್ತೀರಾ ಅಂತಂದ್ರೆ ಅಧ್ಯಕ್ಷರೇ ಮತ್ತೆ ಹೇಳ್ತೀರಿ. ಕರ್ನಾಟಕ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಸರ್ ಸಾರಿ ಟು ಇಂಟರ್ಫಿಯರ್ ಸರ್. ಕರ್ನಾಟಕ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಸೆಂಟ್ರಲ್ ವಾಟರ್ ರಿಸೋರ್ಸಸ್ ಡಿಪಾರ್ಟ್ಮೆಂಟ್, ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಅಂಡ್ ಫಾರೆಸ್ಟ್, ಸೆಂಟ್ರಲ್ ಗವರ್ಮೆಂಟ್, WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಇಷ್ಟು ಸ್ಟ್ಯಾಂಡರ್ಡ್ ಗಳನ್ನ ಫಾಲೋ ಮಾಡಿದ್ದೇವೆ. ಇಷ್ಟು ಸ್ಟ್ಯಾಂಡರ್ಡ್ ಅನ್ನ ಓಪನ್ ವಾಟರ್ ಸೋರ್ಸ್ ಗೆ ಏನು ಕ್ವಾಲಿಟಿ ಇರಬೇಕು ಅದನ್ನ ಇಲ್ಲಿ ಎನ್ಶೋರ್ ಮಾಡ್ತಾ ಇದ್ದೇವೆ. ನೋ ಕಾಂಪ್ರಮೈಸ್. ಆ ಪ್ರೋಟೋಕಾಲ್ಸ್ ಅನ್ನ ಓದಿನೇ ಮಾಡ್ತಾ ಇದ್ದೇವೆ. ಏನು ತಿಳ್ಕೊಂಡ್ರೆ ಮಾತಾಡೋದು ಬಹಳ ಸಲೀಸು. ಅವರು ಯಾವ್ದಾದ್ರು ಸೈಂಟಿಫಿಕ್ ಆರ್ಗನೈಸೇಷನ್ಸ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಸೆಂಟ್ರಲ್ CPCB, ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಅಂಡ್ ಫಾರೆಸ್ಟ್, NGT, ಮಿನಿಸ್ಟ್ರಿ ಆಫ್ ಇದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, UN ಪ್ರೋಟೋಕಾಲ್ಸ್, ಇಷ್ಟನ್ನು ಅಧ್ಯಯನ ಮಾಡಿ ಏನಾದ್ರೂ ನಮ್ ಕಡೆ ಕೊರತೆ ಇದೆ ಅಂದ್ರೆ ಪಾಯಿಂಟ್ ಔಟ್ ಮಾಡ್ಲಿ. ವಿ ವಿಲ್ ಕರೆಕ್ಟ್ ಅವರ್ ಸೆಲ್ಸ್, ವಿ ಆರ್ ರೆಡಿ. ಅದನ್ನ ಬಿಟ್ಟು ಸುಮ್ಮನೆ ನಾನು ಹೇಳಿದ್ದೆ ಸರಿ ಅಂತ ವಾದ ಮಾಡೋದು ಅರ್ಥ ಅಲ್ಲ. ಬಿಕಾಸ್ ನಾವು ಎಲ್ಲ ವಿಷಯದಲ್ಲಿ ನಾನು ಎಕ್ಸ್ಪರ್ಟ್ ಅಲ್ಲ. ಯಾವುದು ಎಕ್ಸ್ಪರ್ಟ್ ಆರ್ಗನೈಸೇಷನ್ ಇದೆ ಅವ್ರ ಮೇಲೆ ನಾವು ಡಿಪೆಂಡ್ ಆಗ್ಬೇಕಾಗತ್ತೆ. ಎಕ್ಸ್ಪರ್ಟ್ ಆರ್ಗನೈಸೇಷನ್ ಇದಕ್ಕೆ ಸಂಬಂಧಪಟ್ಟಿದ್ದು ಸಂಸ್ಥೆ. ಅವ್ರು ಏನೇ ಇದ್ರ ಬಗ್ಗೆ ಶಿಫಾರಸು ಕೊಟ್ಟರು ಕೂಡ ಸರ್ಕಾರ ಅದನ್ನ ಸ್ವೀಕಾರ ಮಾಡುತ್ತೆ. ಈಗ ಅವರು ಮೀಟಿಂಗ್ ಕರೀತ ಅಂತ ಹೇಳಿದ್ದಾರೆ. ನಿಮ್ಮೆಲ್ಲ ಸದಸ್ಯರು ಮೀಟಿಂಗ್ ಚರ್ಚೆ ಮಾಡಿದ ಹಾಗೆ ಮಾಡಿ. ಅಲ್ಲ ನಾವು ಜನಪ್ರತಿನಿಧಿ ಕೇಳಬೇಕು.